2025ನೇ ಸಾಲಿನ ತಜ್ಞ ಪ್ರಶಸ್ತಿ ಪುರಸ್ಕೃತರನ್ನು ಈಗ ನಾವು ಗೌರವಿಸ್ತಾ ಇದ್ದೇವೆ, ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ. 25ನೇ ಸಾಲಿನ ತಜ್ಞ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಅವರು ದಯಮಾಡಿ ಬರಬೇಕಾಗಿದೆ. ಎರಡನೇದಾಗಿ BS ಗದ್ದಿಗೆ ಮಠ ತಜ್ಞ ಪ್ರಶಸ್ತಿ HT ಪೋತೆ ಅವರು. ಬಂಧುಗಳೇ, ನಮ್ಮೊಟ್ಟಿಗೆ ವಿದ್ವಾಂಸರನ್ನು ಗೌರವಿಸುವ ಸುಸಮಯ. 2025ನೇ ಸಾಲಿನ ಡಾಕ್ಟರ್ ಜಿ ಶಂಪ ಪರಮಶಿವಯ್ಯನವರ ಜಾನಪದ ತಜ್ಞ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಎಣ್ಣೆಕಟ್ಟೆ ಗ್ರಾಮ ಸಂಜಾತರು, ಸನ್ಮಾನ್ಯತರು. ಜನಪದ ಸಂಶೋಧನೆ ಮತ್ತು ಅಧ್ಯಯನವನ್ನೇ ಬದುಕಿನ ಉಸಿರನ್ನಾಗಿಸಿಕೊಂಡು ತನ್ನಗೆ ಅಗಾಧ ಸಾಧನೆ ಮಾಡಿದಂಥವರು. ಇವರಿಗೆ ಜಾನಪದ ಅಕಾಡೆಮಿ ವತಿಯಿಂದ ಗೌರವಪೂರಿತ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಡಾಕ್ಟರ್ HT ಪೋತೆ ಅವರು ಡಾಕ್ಟರ್ BS ಗದ್ದಿಗೆ ಮಠ ಜಾನಪದ ತಜ್ಞ ಪ್ರಶಸ್ತಿಗೆ ಭಾಜನರಾಗಿರುವ ಶ್ರೀ HT ಪೋತೆ ಅವರಿಗೆ ನಮ್ಮ ಅಕಾಡೆಮಿ ವತಿಯಿಂದ ತಜ್ಞ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಸನ್ಮಾನ್ಯರಿಗೆ ತುಂಬ ಸಂತೋಷವಾಗ್ತದೆ ಅಕಾಡೆಮಿಯಿಂದ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ. ಪುಸ್ತಕ ಬಹುಮಾನ 2024ನೇ ಸಾಲಿನ ಪುಸ್ತಕ ಬಹುಮಾನಿತರು ಡಾಕ್ಟರ್ ಇಮಾಮ್ ಸಾಹೇಬ್ ಹಡಗಲಿ, ಹಾಗೆಯೇ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ. ಡಾಕ್ಟರ್ ಇಮಾಮ್ ಸಾಹೇಬ್ ಹಡಗಲಿ ವಿಜಯನಗರ ಜಿಲ್ಲೆ ಕೊಟ್ಟೂರು ಸಂಜಾತ ಡಾಕ್ಟರ್ ಇಮಾಮ್ ಸಾಹೇಬ್ ಹಡಗಲಿ ಅವರು ತಮ್ಮ ಅಧ್ಯಾಪನದ ಜೊತೆಗೆ ಬರವಣಿಗೆಯತ್ತ ಒಲವು ತೋರಿ ಸಂಶೋಧನಾ ಕ್ಷೇತ್ರವನ್ನು ಪ್ರಧಾನ ಭೂಮಿಕೆಯನ್ನಾಗಿಸಿಕೊಂಡು ಕನಕಗಿರಿ ಬಯಲಾಟ ಪರಂಪರೆ ಮಹಾಪ್ರಬಂಧಕ್ಕೆ ಕನ್ನಡ ವಿವಿಯಿಂದ ಡಾಕ್ಟರೇಟ್ ಪದವಿ ಪಡೆದಂಥವರು. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಜೀವನ ಚರಿತ್ರೆ, ಅಂಬಿಗರ ಚೌಡಯ್ಯ ಮುಂತಾದ ಪುಸ್ತಕಗಳನ್ನು ರಚಿಸಿ ಹೆಸರುವಾಸಿಯಾಗಿರ್ತಕ್ಕಂಥವರು. ಇವರಿಗೆ ಜಾನಪದ ಅಕಾಡೆಮಿ ಬಹುಮಾನ ನೀಡಲು ಹೆಮ್ಮೆ ಪಡುತ್ತಿದೆ. ಇವರ ಪುಸ್ತಕಕ್ಕೆ ಪ್ರಸ್ತುತ ಕನಕಗಿರಿ ಸೀಮೆಯ ಸ್ಥಳನಾಮಗಳು ಪುಸ್ತಕ ಜಾನಪದ ಅಕಾಡೆಮಿ 24ನೇ ಸಾಲಿನ ಸಂಶೋಧನೆ ಪ್ರಕಾರದಲ್ಲಿ ಬಹುಮಾನ ಆಯ್ಕೆಯಾಗಿದ್ದು ಹೆಮ್ಮೆಯ ಸಂಗತಿ. ಎರಡನೇದಾಗಿ ಡಾಕ್ಟರ್ ಶಿವಣ್ಣ ಮಿರಾಸಬಳ್ಳಿ. ಡಾಕ್ಟರ್ ಶಿವಣ್ಣ ಮಿರಾಸಬಳ್ಳಿಯವರು ಕನ್ನಡ ಜಾನಪದ ಲೋಕದಲ್ಲಿ ತನ್ನದೇ ಆದ ಛಾಪು ಬೀರಿರುವ ವಿದ್ವಾಂಸರು, ಸನ್ಮಾನ್ಯರು. ಕಾಡುಗೊಲ್ಲ ಬುಡಕಟ್ಟಿನ ಬಗ್ಗೆ, ಮ್ಯಾಸಬೇಡ ಬುಡಕಟ್ಟುಗಳ ಬಗ್ಗೆ ಅಗಾಧ ಅಧ್ಯಯನ ಮಾಡಿರುವ ಶ್ರೀಯುತರು ಕುಂಚಿಟಿ ಒಕ್ಕಲಿಗ ಸಮುದಾಯದ ಬಗ್ಗೆ ಅಧಿಕೃತ ಅಧ್ಯಯನಾತ್ಮಕ ವಕ್ತಾರರು, ಕಾಡುಗೊಲ್ಲ ಬುಡಕಟ್ಟು ವೀರರು, ಗಣಯ ದನಿ, ಗೊಲ್ಲಕಡಗ ಮುಂತಾದ ಅನೇಕ 50ಕ್ಕಿಂತಲೂ ಹೆಚ್ಚು ಜಾನಪದ ಸಂಬಂಧಿ ಕೃತಿಗಳನ್ನು ರಚಿಸಿದಂಥವರು. ಶ್ರೀಯುತರ 4 ಬಾರಿ ಜಾನಪದ ಕೃತಿಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿವೆ. ತಮ್ಮ ಪ್ರಕಾಶನ ಸಂಸ್ಥೆಗಳ ಮೂಲಕ ಎಲೆಮರೆಯ ಬಹುಮಂದಿ ಲೇಖಕರನ್ನು ಬೆಳಕಿಗೆ ತಂದವರು. ಸನ್ಮಾನ್ಯರ ಪ್ರಸ್ತುತ ಕಾಡುಗೊಲ್ಲರ ಸಂಸ್ಕೃತಿ ಮತ್ತು ಕಾವ್ಯಗಳು ಪುಸ್ತಕವು ಕರ್ನಾಟಕ ಜಾನಪದ ಅಕಾಡೆಮಿ 2024ನೇ ಸಾಲಿನ ವಿಚಾರ ವಿಮರ್ಶೆ ಪ್ರಕಾರದಲ್ಲಿ ಪುಸ್ತಕ ಬಹುಮಾನಕ್ಕೆ ಆಯ್ಕೆಯಾಗಿದ್ದು ಬಹುಮಾನ ನೀಡಲು ಸಂತೋಷವಾಗುತ್ತಿದೆ. ಧನ್ಯವಾದಗಳು. ಧನ್ಯವಾದಗಳು. 2024ನೇ ಸಾಲಿನ ಪುಸ್ತಕ ಬಹುಮಾನ ಮತ್ತು 2025ನೇ ಸಾಲಿನ ತಜ್ಞ ಪ್ರಶಸ್ತಿಯನ್ನ ಘೋಷಿಸಿ ಮತ್ತು ಅವರಿಗೆ ಪುರಸ್ಕಾರ ಮಾಡಿರ್ತಕ್ಕಂಥ ಸನ್ಮಾನರಿಗೆ ಧನ್ಯವಾದಗಳನ್ನು ಹೇಳ್ತಾ, ಆತ್ಮೀಯರು, ಈಗ ನೆಲದ ನುಡಿಕಾರರಿಗೆ ಗೌರವಿಸುವ ಸುಸಮಯ. ಮೊದಲಿಗೆ ನಾನು ಅವರ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಡಾಕ್ಟರ್ ಉಮೇಶ್ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರು ಕಲಾವಿದರನ್ನು ಪರಿಚಯಿಸಿ ಸನ್ಮಾನಿಸಬೇಕಂತ ನಿವೇದಿಸಿಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ನಗರ ಜಿಲ್ಲೆಯ ಶ್ರೀ ಸಿದ್ದರಾಜು ಅವರು ಆಸೀನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಹಾಗೆಯೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶ್ರೀಮತಿ HS ಬಚ್ಚಮ್ಮ ಅವರು
ಬೆಂಗಳೂರು ದಕ್ಷಿಣ ಜಿಲ್ಲೆಯ ಶ್ರೀ ಬಿ ಸಿದ್ದರಾಜಯ್ಯ ಅವರು, ಕೋಲಾರ ಜಿಲ್ಲೆಯ ತತ್ವಪದ ಮತ್ತು ಸೋಬಾನೆ ಪದ ಹಾಡುಗಾರ್ತಿ ಶ್ರೀಮತಿ ಸೀತಮ್ಮ ಅವರು ಆಸನವನ್ನು ಅಲಂಕರಿಸಬೇಕು. ಬೆಂಗಳೂರು ನಗರ ಜಿಲ್ಲೆಯ ತಂಬೂರಿ ಪದ ಗಾಯಕ ಸಿದ್ದರಾಜು ಅವರ ಪರಿಚಯ. ಶ್ರೀ ಮಾದೇಗೌಡ ಮತ್ತು ಶ್ರೀಮತಿ ನಿಂಗಮ್ಮ ದಂಪತಿಯ ಪುತ್ರ ಕೋಣನಕೊಪ್ಪಲು ತಂಬೂರಿ ಸಿದ್ದರಾಜು ಅವರು ಗುರುಗಳಾದ ಪೂರಿಗಾಲಿ ಬೊಮ್ಮೇಗೌಡ ಮತ್ತು ಹುಲ್ಲಂಬಳ್ಳಿ ಮಹದೇವಯ್ಯ ಅವರಿಂದ ಕಲಿತ ಕಲೆಯನ್ನು ಮಂಟೇಸ್ವಾಮಿ ಪರಂಪರೆಯ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ, ರಾಜ್ಯ ಹಾಗೂ ಹೊರ ರಾಜ್ಯಗಳಲ್ಲಿಯೂ ಪಸರಿಸಿದ್ದಾರೆ. ಶ್ರೀಯುತರಿಗೆ 62 ವರ್ಷ ವಯಸ್ಸಾಗಿದ್ದು ಸುಮಾರು 45 ವರ್ಷಗಳಿಂದ ಹಾಡು, ಭಕ್ತಿಗೀತೆ, ಭಾವಗೀತೆ ಮತ್ತು ಮಹದೇಶ್ವರ ಕಥೆಗಳು, ಧರೆಗೆ ದೊಡ್ಡವರ ಚರಿತ್ರೆ, ಜನಪದ ಮಹಾಕಾವ್ಯಗಳಾದ ಮಂಟೇಸ್ವಾಮಿ, ಅರ್ಜುನ ಜೋಗಿ ಹಾಡು ಸೇರಿದಂತೆ ಇನ್ನೂ ಹಲವಾರು ಕಥೆ ಕಾವ್ಯಗಳನ್ನು ದೇಶದಾದ್ಯಂತ ಪ್ರಚುರಪಡಿಸುತ್ತಿದ್ದಾರೆ. ಶ್ರೀಯುತರು ನೀಲಗಾರರ ಪದ ಮತ್ತು ತಂಬೂರಿ ಪದ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ತಮ್ಮೆಲ್ಲರ ಜೋರು ಕರತಾಡನ ಈ ನುಡಿಕಾರರಿಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸೋಬಾನೆ ಪದ ಕಲಾವಿದರಾದ ಎಚ್.ಎಸ್. ಬಚ್ಚಮ್ಮ ಅವರ ಪರಿಚಯ. ದೇವನಹಳ್ಳಿ ತಾಲೂಕಿನ ಹಳಿಯೂರು ಗ್ರಾಮದ ಶ್ರೀ ಸಾದಪ್ಪ ಶ್ರೀಮತಿ ನಾರಾಯಣಮ್ಮ ದಂಪತಿಗಳ ಮಗಳಾಗಿ 1954ರಲ್ಲಿ ಜನಿಸಿದ ಬಚ್ಚಮ್ಮ ಜನಪದ ಪರಂಪರೆಯ ಹಳ್ಳಿಯ ಸೊಗಡನ್ನು ಜೀವಂತವಾಗಿ ಉಳಿಸಿಕೊಂಡ ಅಪ್ಪಟ ಗ್ರಾಮೀಣ ಪ್ರತಿಭೆ. ಅಂದಿನ ಸಂಕಷ್ಟದ ಬದುಕಿನ ಆಯಾಸ ತಗ್ಗಿಸಿದ್ದು ಜನಪದದ ಸಾಂಗತ್ಯ. ಹಿರಿಯರು ಗುನುಗುತ್ತಿದ್ದ ಸೋಬಾನೆ ಪದ, ರಾಗಿ ಬೀಸೋ ಪದಗಳನ್ನು ಕೆಲಸ ಮಾಡುವಾಗ ತಾನೇ ಗುನುಗುತ್ತಿದ್ದರು. ಈ ಪದಗಳು ಬಚ್ಚಮ್ಮ ಅವರ ದುಡಿಮೆ, ದಣಿವು, ನೋವು ಎಲ್ಲವನ್ನ ಮರೆಸಿವೆ. ಸೋಬಾನೆ ಪದ, ತತ್ವಪದ ಮತ್ತು ಸಂಪ್ರದಾಯ ಪದ ಗಾಯನ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂತಹ ಇವರಿಗೆ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿ ಸಿದ್ದರಾಜಯ್ಯ ಅವರು ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಪುರ ಹೋಬಳಿಯ ಹೊನ್ನಿಗನಹಳ್ಳಿ ಎಂಬ ಕುಗ್ರಾಮದಲ್ಲಿ ಶ್ರೀ ಬಸವಯ್ಯ ಮತ್ತು ಶ್ರೀಮತಿ ವೆಂಕಟಮ್ಮ ದಂಪತಿಯ ಪುತ್ರರಾಗಿ ಜನಿಸಿದರು. ಇವರ ಗಾಯನ ಪ್ರತಿಭೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಶ್ರೀಮತಿ ಸೀತಮ್ಮ ಅವರು ಕೋಲಾರ ಜಿಲ್ಲೆಯ ತತ್ವಪದ ಮತ್ತು ಸೋಬಾನೆ ಪದ ಹಾಡುಗಾರ್ತಿ, ಸುಮಾರು 5-6 ತಲೆಮಾರುಗಳ ಜನಪದ ಹಾಡುಗಾರ್ತಿ. ಶ್ರೀಯುತರು ತತ್ವಪದ ಮತ್ತು ಸೋಬಾನೆ ಪದ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಧನ್ಯವಾದಗಳು. ಮುಂದಿನ ಪ್ರಶಸ್ತಿ ವಿತರಣೆ ಸಮಾರಂಭವನ್ನು ಡಾಕ್ಟರ್ ಕೆಂಪಮ್ಮ ಅವರು ಮಂಡ್ಯ ಜಿಲ್ಲೆ ನಮ್ಮ ಅಕಾಡೆಮಿಯ ಸದಸ್ಯರು. ಹಲಗು ಕುಣಿತ ಕಲಾವಿದರಾದಂಥ ಶ್ರೀ ರೇವಣ್ಣ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಶ್ರೀ ಜಿ ಪರಮೇಶ್ವರಪ್ಪ ಅವರು, ಎನ್ ವಿರೂಪಾಕ್ಷ ಅವರು, ಶ್ರೀ ರೇವಣ್ಣ ಅವರು ಅಳಿವಿನ ಅಂಚಿನಲ್ಲಿರುವ ಕಾಡುಗೊಲ್ಲ ಸಮುದಾಯದ ವಿಶಿಷ್ಟ ಕಲೆ ಹಲಗು ಕುಣಿತವನ್ನು ವಿಶಿಷ್ಟ ಬೆಳೆಸುವ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆ ಸಾಸಲು ಗೊಲ್ಲರಹಟ್ಟಿಯ ರೇವಣ್ಣ ಅವರ ಸಾಧನೆ ಪ್ರಶಂಸನೀಯ. ಜೊತೆಗೆ ಕೋಲಾಟ, ದೇವರ ಹಾಡುಗಳು, ಮಣೆವು ಸೇರಿದಂತೆ ತಮ್ಮ ತಂಡದೊಂದಿಗೆ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ತಮ್ಮ ತಂಡದೊಂದಿಗೆ ನಿರಂತರವಾಗಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಬುಡಕಟ್ಟು ಸಂಸ್ಕೃತಿಯ ಉಳಿವಿಗೆ ದುಡಿತಿರುವಂತಹ ರೇವಣ್ಣ ಅವರ ಕುಟುಂಬದ 3 ತಲೆಮಾರಿನವರು ಹಲಗು ಕುಣಿತವನ್ನು ತಮ್ಮ ಬದುಕಿನ ಭಾಗವಹಿಸಿಕೊಂಡಿದ್ದಾರೆ. ಇವರಿಗೆ ಈ ವರ್ಷದ ಗೌರವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗ್ತಾ ಇದೆ. ಹಾಗೆ ಜಿ ಪರಮೇಶ್ವರಪ್ಪ ಕತ್ತಿಗೆ ಅವರು ಏಕತಾರಿ ಪದಗಳಲ್ಲಿ ಗುರುತಿಸಿಕೊಂಡಿರುವಂತರು. ಹರಿಹರ ತಾಲೂಕು ಕೇಶವನಗರದ ಇವರು ಗುಂಡಾ ಭಕ್ತರ ಬಸಪ್ಪ ಮತ್ತು ಶ್ರೀಮತಿ ಶಾಂತಮ್ಮ ಅವರ ಪುತ್ರರಾಗಿ ಜನಿಸಿರ್ತಾರೆ. ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದರೂ ಕೂಡ ಜನಪದ ಸಮ್ಮೇಳನ, ಕಮ್ಮಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅನೇಕ ಕಾರ್ಯಕ್ರಮವನ್ನು ಪ್ರದರ್ಶಿಸಿದ್ದಾರೆ. ಆಕಾಶವಾಣಿಯಲ್ಲಿ ಕೂಡ ಕಾರ್ಯಕ್ರಮ ನೀಡಿದ್ದಾರೆ. ಏಕತಾರಿ ತತ್ವಪದ ಗಾಯನ ಸೇವೆಯನ್ನ ಮಾಡ್ತಾ ಬಂದಿರುವಂತಹ ಇವರಿಗೆ ಈ ಒಂದು ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಈ ವರ್ಷದ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಹಾಗೆ ಜಿ ಎನ್ ವಿರೂಪಾಕ್ಷಪ್ಪ ಅವರು ಚಿತ್ರದುರ್ಗ ತಾಲೂಕು ಐನಹಳ್ಳಿ ಅಂಚೆ ಐತೋಳು ಗ್ರಾಮದವರು. ಇವರು ಹುಟ್ಟು ಕಲಾವಿದರಾಗಿ ಕೇವಲ 3ನೇ ತರಗತಿಯನ್ನು ಓದಿರ್ತಾರೆ. ಆಕಾಶವಾಣಿ ಕಲಾವಿದರು ಆಗಿರುವ ಇವರು ರಂಗ ಚಟುವಟಿಕೆ, ಜಾನಪದ ಸಂಗೀತ, ಸುಗಮ ಸಂಗೀತ ಕಾರ್ಯಕ್ರಮಗಳಲ್ಲಿ ಕಳೆದ 50 ವರ್ಷಗಳಿಂದ ಸಾಧನೆಯನ್ನ ಮಾಡ್ತಾ ಬಂದಿದ್ದಾರೆ. ಇವರು ಸಂಗೀತ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿ 25ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದೆ. ಹಾಗೆ ಅಂಟಿಕೆ ಪಂಟಿಕೆ ಕಲೆಯಲ್ಲಿ ತಜ್ಞರಾದಂತಹ ಕೆ.ಎಸ್. ಲಿಂಗಪ್ಪ ಅವರು
ಇವರು ಜಾನಪದ ಸರ್ವ ಕಲೆಗಳ ತಾಯಿ ಬೇರು, ನೂರಾರು ಕಲೆಗಳ ಮಹಾಸಂಗಮ, ಪ್ರದೇಶವಾರು ಕಲೆಗಳ ಜನಪದ ವಿಶೇಷವಾದಂತಹ ಮಲೆನಾಡಿನ ಭಾಗದ ಅಂಟಿಗೆ ಪಂಟಿಗೆ ಕಲೆಗೆ ಮೆರುಗು ತಂದುಕೊಟ್ಟಂತವರು. ಹಾಗಾಗಿ ಸಿದ್ದಪ್ಪ ಗೌಡ ಮತ್ತು ಶ್ರೀಮತಿ ನಾಗಮ್ಮ ದಂಪತಿಯ ಪುತ್ರರಾದ ಇವರು ಈ ಹಲವು ದಶಕ ಕಾಲ ನಿರಂತರ ಈ ಕಲೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ. ಅಂಟಿಗೆ ಪಂಟಿಗೆ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನ ಗುರುತಿಸಿ ಇವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಧನ್ಯವಾದಗಳು. ಈಗ ಮಲ್ಲಿಕಾರ್ಜುನ್ ಕೆಂಕ್ರೆ ಅವರು ವೇದಿಕೆಗೆ ಇದೀಗ ಪ್ರಶಸ್ತಿ ಸ್ವೀಕಾರಕ್ಕಾಗಿ ಶ್ರೀ ಕೆ.ಎಸ್. ಲಿಂಗಪ್ಪ, ಶ್ರೀಮತಿ ಚನ್ನಾಜಮ್ಮ, ಶ್ರೀ ವನ್ನಯ್ಯ, ಯೋಗೇಂದ್ರ ದುದ್ದ, ರವಿ ಎಚ್.ಎಂ. ವೀರಗಾಸೆ ಕಲಾವಿದರು ವೇದಿಕೆಗೆ ಬರಬೇಕು. ಆತ್ಮೀಯರೇ, ಶ್ರೀಮತಿ ಚನ್ನಾಜಮ್ಮ 1955 ಜನವರಿ 1ರಂದು ಟಿ. ನರಸೀಪುರ ತಾಲೂಕು ಯಾಚನಹಳ್ಳಿಯಲ್ಲಿ ಜನ್ಮ ತಾಳಿ ಆ ನಂತರ 1999 ಮತ್ತು 2000ನೇ ಸಾಲಿನಲ್ಲಿ ಆಕಾಶವಾಣಿಯಲ್ಲಿ ಅವರಿಗೆ ಅವಕಾಶ ಸಿಕ್ಕಲಾಗಿ ಇವರ ಕಲಾ ಪ್ರತಿಭೆ ಅನಾವರಣಗೊಂಡಿದೆ. ಈ ಎಲ್ಲ ಸಾಧನೆಯನ್ನ ಪರಿಗಣಿಸಿ ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ ಪ್ರಶಸ್ತಿಯನ್ನ ಸಲ್ಲಿಸ್ತಾ ಇದೆ. ಶ್ರೀ ವನ್ನಯ್ಯ, ಕೋಲಾಟ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಿರುಗಾವಲು ಹೋಬಳಿಯ ತಳಗವಾಡಿ ಗ್ರಾಮದ ನಿವಾಸಿ ಶ್ರೀ ಭೂಮಿಗೌಡ ಅವರ ಪುತ್ರ ಶ್ರೀ ವನ್ನಯ್ಯ ಕಳೆದ 52 ವರ್ಷಗಳಿಂದ ಗ್ರಾಮೀಣ ಪ್ರದೇಶದಲ್ಲಿ ಜಾನಪದ ಕ್ಷೇತ್ರದಲ್ಲಿ ಕೋಲಾಟ ಕಲಾ ಪ್ರಕಾರದಲ್ಲಿ ಕಲೆಯನ್ನು ಅನಾವರಣ ಮಾಡ್ತಾ ಬಂದಿದ್ದಾರೆ. ವಿಶ್ವ ಕನ್ನಡ ಸಮ್ಮೇಳನ, ಕನ್ನಡ ಸಾಹಿತ್ಯ ಪರಿಷತ್ತು, ಜಾನಪದ ಲೋಕ, ಮೈಸೂರು ದಸರಾ ಹೀಗೆ ಅನೇಕ ಉತ್ಸವಗಳಲ್ಲಿ ಇವರು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಮೆರೆದಕ್ಕಾಗಿ ಕರ್ನಾಟಕ ಜಾನಪದ ಅಕಾಡೆಮಿ ಅವರನ್ನ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಯೋಗೇಂದ್ರ ದುದ್ದ ಗೀಗಿ ಪದ, ಲಾವಣಿ ಪದ ಕಲಾವಿದರು, ಸ್ವತಃ ತತ್ವಪದ ಗಾಯಕರಾದ ಯೋಗೇಂದ್ರ ದುದ್ದ ಅವರು ಕೂಡ ಅನೇಕ ಸಾಧನೆಗಳನ್ನು ಗೈದು ಕರ್ನಾಟಕದಾದ್ಯಂತ ಅವರ ಲಾವಣಿ ಮತ್ತು ಗೀಗಿ ಪದ, ತತ್ವಪದ ಮತ್ತು ಭಜನೆಯನ್ನ ಕಾರ್ಯಕ್ರಮ ನಡೆಸಿಕೊಡುವ ಮೂಲಕ ಪ್ರಖ್ಯಾತರಾಗಿದ್ದಾರೆ. ಶ್ರೀಯುತರನ್ನ ಗೌರವಿಸುವಂತ ಕೆಲಸವನ್ನು ಮಾನ್ಯ ಮಂತ್ರಿಗಳು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರ ಚಪ್ಪಾಳೆ ಬರಲಿ ಅವರಿಗೆ. ಶ್ರೀ ರವಿ ಎಚ್.ಎಂ. ವೀರಗಾಸೆ ಪ್ರಕಾರದಲ್ಲಿ ಚಿಕ್ಕಮಗಳೂರು ಜಿಲ್ಲೆ. ಮಾನ್ಯ ರವಿ ಎಚ್.ಎಂ. ಅವರು ವೇದಿಕೆಗೆ ಬರಬೇಕು. ಮಾನ್ಯ ಲಿಂಗಪ್ಪನವರು ಜಾನಪದ ಸರ್ವ ಕಲೆಗಳ ತಾಯಿ ಬೇರು, ನೂರಾರು ಕಲೆಗಳ ಮಹಾಸಂಗಮ ಈ ರೂಪದಲ್ಲಿ ಶಿವಮೊಗ್ಗ ಜಿಲ್ಲೆಯ ಲಿಂಗಪ್ಪ ಅವರು ತೀರ್ಥಹಳ್ಳಿ ತಾಲೂಕಿನ ನಂದಿಗೋಡು ಗ್ರಾಮದವರು. ಹವ್ಯಾಸವಾಗಿ ರೂಢಿಗತವಾದ ಕಲಾಧ್ಯಾನ, ಕಲಾ ಪ್ರದರ್ಶನ ಬದುಕಿಗೆ ಆಸರೆ, ಭಾವಕ್ಕೆ ಜೀವಸೆರೆಯಾಗಿದ್ದು ವಿಶೇಷ ಹಲವು ದಶಕಗಳ ಕಾಲ ಸೇವೆ ಮಾಡಿದ್ದಾರೆ. ಅವರಿಗೆ ಪ್ರಶಸ್ತಿಯನ್ನು ನೀಡುವ ಮೂಲಕ ಕರ್ನಾಟಕ ಜಾನಪದ ಅಕಾಡೆಮಿ ಗೌರವ ಸಲ್ಲಿಸ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಶ್ರೀಯುತರನ್ನ ನಾವೆಲ್ಲರೂ ಕೂಡ ಅಭಿನಂದಿಸೋಣ. ಧನ್ಯವಾದಗಳು, ನಮಸ್ಕಾರ. ಬಸವರಾಜು ಅವರು, ಶ್ರೀಮತಿ ಕೊರಗ ಅವರು, ಶ್ರೀಮತಿ ಅಮ್ಮಣ್ಣಿ, ಇವರೆಲ್ಲರೂ ಸಹ ದಯವಿಟ್ಟು ಆತ್ಮ ಸ್ವೀಕರಿಸಬೇಕು ಅಂತ ಸ್ವೀಕರಿಸ್ತೀನಿ. ಶ್ರೀ ಬಸವರಾಜು ಅವರು ಗುರುಗಣ ನೃತ್ಯದ ಕಲಾವಿದರು, ಚಾಮರಾಜನಗರ ಜಿಲ್ಲೆ. ಇವರು 4ನೇ ತರಗತಿವರೆಗೆ ಓದಿದ್ದು ಸುಮಾರು ಈ ಸೋಲಿಗರ ಒಂದು ಬುಡಕಟ್ಟಿನ ಬಗ್ಗೆ ಇವರ ಅಧ್ಯಯನ ಮಾಡಿ ಅವರ ಒಂದು ಕಲೆಯನ್ನು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರಲ್ಲಿ ಆರೋಗ್ಯದ, ಸಾಕ್ಷರತೆಯ, ಅರಣ್ಯ ಸಂರಕ್ಷಣೆಯ ಅರಿವನ್ನು ಮೂಡಿದಂಥವರು. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇವರು ಪದಾಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ. ಈ ಒಂದು ಅವರ ಸೇವೆಗೋಸ್ಕರವಾಗಿ ಗುರುಗಣ ನೃತ್ಯ ಕ್ಷೇತ್ರದಲ್ಲಿ ಅವರಿಗೆ ಅವರ ಸಾಧನೆಗೋಸ್ಕರವಾಗಿ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ. ಶ್ರೀಮತಿ ಸುಮತಿ ಕೊರ್ಗ ಅವರು ಕೊರಗರದು ಕಲಾವಿದರು, ಡೋಲು ಕಲಾವಿದರು. ಅವರು ಸಹ ಹಲವಾರು ಕಾರ್ಯಕ್ರಮಗಳನ್ನು ನೀಡಿ ತಮ್ಮ ಸಾಧನೆಯನ್ನು ಪ್ರದರ್ಶಿಸಿರುವುದರಿಂದ ಕೊರಗರ ಡೋಲು ಕ್ಷೇತ್ರದಲ್ಲಿ ಅವರಿಗೆ ಈ ವಾರ್ಷಿಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಈಗ ಪಡೆದಿರುವಂತಹ ಎಲ್ಲ ಪ್ರಶಸ್ತಿ ಪ್ರದಾನ ಪಡೆದಿರುವಂತಹ ಅವರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಹೋಗ್ತೀನಿ. ಧನ್ಯವಾದಗಳು. ಧನ್ಯವಾದಗಳು. ಈಗ ಡಾಕ್ಟರ್ ನಿಂಗಪ್ಪ ಮುದಿನೂರ್ ಅವರು ಮುಂದಿನ
ಪ್ರಶಸ್ತಿ ಪುರಸ್ಕೃತರಿಗೆ ಗೌರವಿಸಬೇಕು. ಈಗ ಜಾನಪದ ನೃತ್ಯ ಕಲಾವಿದರಾದ ಶ್ರೀ ಪ್ರಕಾಶ್ ಮಲ್ಲಿಗವಾಡ್ ಅವರು, ಜಾನಪದ ಗಾಯನದ ಜ್ಯೋತಿರ್ಲಿಂಗ ಚಂದ್ರ ಮೊನಕಟ್ಟಿ ಸರ್ ಅವರು, ಪುರವಂತಿಕೆಯ ಚಂದ್ರಲಿಂಗಪ್ಪ ನಿಂಗಪ್ಪ ಬಸರಕೋಡ್ ಅವರು, ಸುಗ್ಗಿ ಹಾಡುಗಳು ಮತ್ತು ಜಾನಪದ ಕಥೆಯ ಶ್ರೀಮತಿ ಗೌರಿ ನಾಗಪ್ಪ ನಾಯ್ಕ ಅವರು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ಕೇಳ್ಕೊಳ್ತೇವೆ. ಶ್ರೀ ಪ್ರಕಾಶ್ ಮಲ್ಲಿಗವಾಡ್ ಅವರು, ಶ್ರೀಮತಿ ಅಮ್ಮಣ್ಣಿಯವರು ಸೋಲಗಿತ್ತಿ ಮತ್ತು ಕುಡಿಯ ಜನಾಂಗದ ಹಾಡುಗಾರಿಕೆ ಕೊಡಗು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಪ್ರಕಾಶ್ ಮಲ್ಲಿಗವಾಡ ಜನಪದ ನೃತ್ಯ ಕಲಾವಿದರು, ಧಾರವಾಡ ಜಿಲ್ಲೆ. ಜನಪದ ಕಲೆಗಳಲ್ಲಿ ನೃತ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ, ಜನಪದ ನೃತ್ಯಗಳಲ್ಲಿ ಹಲವಾರು ಪ್ರತಿ ಬಗೆಯೂ ವೈಶಿಷ್ಟ್ಯಪೂರ್ಣ. ಇಂತಹ ಒಂದು ಸಾಂಸ್ಕೃತಿಕ ರಾಜಧಾನಿ ಧಾರವಾಡದ ದೇಸಿ ಪ್ರತಿಭೆ ಪ್ರಕಾಶ್ ಮಲ್ಲಿಗವಾಡ್ ಅವರು, ಕುಮಾರಸ್ವಾಮಿ ಮಲ್ಲಿಗವಾಡ ಶಿವಬಸಪ್ಪ ದಂಪತಿಯ ಸುಪುತ್ರರು, RB ಕೋರಕೊಪ್ಪ ಗಿರಡಿಯಲ್ಲಿ ಜಾನಪದ ನೃತ್ಯಾಭ್ಯಾಸ, ಜನಪದ ಗೀತೆಗಳು, ನಾಡುನುಡಿಯ ಹಾಡಿಗೆ ಸ್ವತಃ ನೃತ್ಯ ಸಂಯೋಜಿಸಿ ಪ್ರದರ್ಶನ ನೀಡಿರುತ್ತಾರೆ. ಶ್ರೀಯುತರು ಜಾನಪದ ನೃತ್ಯ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಡಾಕ್ಟರ್ ಜ್ಯೋತಿರ್ಲಿಂಗ ಚಂದ್ರ ಮೊನಕಟ್ಟಿ ಅವರು, ಜಾನಪದ ಗಾಯನ ವಿಜಯಪುರ ಜಿಲ್ಲೆಯ ದೇಶಿ ಕಲಾವಿದರು. ಡಾಕ್ಟರ್ ಜ್ಯೋತಿರ್ಲಿಂಗ ಚಂದ್ರ ಮೊನಕಟ್ಟಿ ಅವರು ಹಿಂಡಿ ತಾಲೂಕಿನ ಬೆನಕನಹಳ್ಳಿ ಬಳಿಯ ಹರಳಯ್ಯನ ಹಟ್ಟಿ ಹುಟ್ಟೂರು, ಸುಶಿಕ್ಷಿತ ಕುಟುಂಬ, BSc ಪದವೀಧರರು. ಹೀಗಾಗಿ ಜನಪದ ಗೀತೆಗಳ ಹಾಡುಗಾರಿಕೆಯಲ್ಲಿ ಸದಾ ನಿರತರು. ಆಕಾಶವಾಣಿ ಧಾರವಾಡದ B ಹೈ ಗ್ರೇಡ್ ಶ್ರೇಣಿ ಕಲಾವಿದರು. ಶ್ರೀಯುತರು ಜಾನಪದ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಹಾಗೆ ಶ್ರೀ ಚಂದ್ರಲಿಂಗಪ್ಪ ನಿಂಗಪ್ಪ ಬಸರಕೋಡ್ ಅವರು, ಪುರವಂತಿಕೆ ವೀರಗಾಸೆ ನೃತ್ಯವನ್ನೇ ಸಾಧನೆಯ ಪಥವಾಗಿಸಿಕೊಂಡು ವಿರಳ ಕಲಾಚೇತನ ಚಂದ್ರಲಿಂಗಪ್ಪ ನಿಂಗಪ್ಪ ಬಸರಕೋಡ್ ಅವರು ಸರ್ಕಾರಿ ಇಲಾಖೆ ಹಲವಾರು ಉತ್ಸವಗಳ ಕಾರ್ಯಕ್ರಮಗಳಲ್ಲಿ ಕಲಾ ಪ್ರದರ್ಶನ ನೀಡಿರುವ ಇವರಿಗೆ 80ರ ಇಳಿ ವಯಸ್ಸಿನಲ್ಲಿ ಕುಗ್ಗದ ಉತ್ಸಾಹ, ಅನೇಕ ಪ್ರಶಸ್ತಿ ಗೌರವ ಸನ್ಮಾನಗಳು ಇವರಿಗೆ ದೊರೆತಿವೆ. ಶ್ರೀಯುತರು ಪುರವಂತಿಕೆ ಕ್ಷೇತ್ರ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ. ಹಾಗೆ ಶ್ರೀಮತಿ ಗೌರಿ ನಾಗಪ್ಪ ನಾಯ್ಕ ಅವರು ಸುಗ್ಗಿ ಹಾಡುಗಳು, ಜನಪದ ಕಥೆ ಮತ್ತು ಸಂಪ್ರದಾಯದ ಪದಗಳು, ಉತ್ತರ ಕನ್ನಡ ಜಿಲ್ಲೆಯ ನೈಜ ಪ್ರತಿಭೆ, ಹೊನ್ನಾವರ ತಾಲೂಕಿನ ಶಿರೂರು ಹುಟ್ಟೂರು. ಹೀಗಾಗಿ ಆ ಬಡ ಕುಟುಂಬದಲ್ಲಿ ಹುಟ್ಟಿದ ಇವರು ಶ್ರೀಮಂತ ಗದ್ದೆ ನಾಟಿ, ಗದ್ದೆ ಕೊಯ್ಲು, ತೊಟ್ಟಿಲ ಶಾಸ್ತ್ರ, ಹಲವಾರು ಪ್ರಕಾರಗಳಲ್ಲಿ ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದಿದ್ದಾರೆ. 72ರ ಇಳಿ ವಯಸ್ಸಿನಲ್ಲೂ ಕೂಡ ತಗ್ಗದ ಕಲಾ ಉತ್ಸಾಹ, ಇಂತಹ ನಿಸ್ವಾರ್ಥ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಶ್ರೀಯುತರು ಸುಗ್ಗಿ ಹಾಡುಗಳು, ಜನಪದ ಕಥೆ ಇವರಿಗೆ ಕರ್ನಾಟಕ ಜಾನಪದ ಅಕಾಡೆಮಿ 2025 ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿ ಗೌರವಿಸುತ್ತಿದೆ. ಎಲ್ಲರಿಗೂ ಕೂಡ ನಮ್ಮ ಅಕಾಡೆಮಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಅಭಿನಂದನೆಗಳು. ಮುಂದಿನ ಸನ್ಮಾನ ಶ್ರೀ ಭಿಕ್ಷಾಪತಿ ಸುಂಕಪ್ಪ ಮೋತಿ, ಹಗಲವೇಶ ಹಾವೇರಿ ಜಿಲ್ಲೆ, ಹಾಗೂ ಶ್ರೀ ಕಾಸಿಂ ಸಾಬ್ ಹುಸೇನ್ ಸಾಬ್ ಮುಜಾವರ್ ಹೆಜ್ಜೆಮೇಳ ಗದಗ ಜಿಲ್ಲೆ, ಹಾಗೂ ಶ್ರೀ ಬಾಗಪ್ಪ ಜಾನಪದ ಗಾಯನ ಕಲಬುರಗಿ ಜಿಲ್ಲೆ, ಹಾಗೂ ಶ್ರೀಮತಿ ಇಂದ್ರಮ್ಮ ಮೊಹರಂ ಪದ ಬೀದರ್ ಜಿಲ್ಲೆ. ಇವರೆಲ್ಲರೂ ತಮ್ಮ ಅನೇಕ 50 ವರ್ಷಗಳ ತಮ್ಮ ಅಮೋಘ ಸೇವೆಯನ್ನು ತಮ್ಮ ಕಲೆಗೆ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಹೆಜ್ಜೆ ಮೇಳ ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಪ್ರದರ್ಶನ ಮಾಡಿದ್ದಲ್ಲದೆ ಅನೇಕ ಯುವಕರಿಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ವೇಷಗಾರರು ತಮ್ಮ ಜೀವನವನ್ನೇ ತಮ್ಮ ಮನೆತನದಿಂದಲೇ ಬಂದಂಥ ಕಲೆ ಹಳ್ಳಿಗಳಲ್ಲಿ ಓಣಿಗಳಲ್ಲಿ ತಿರುಗಾಟ ಮಾಡಿ ತಮ್ಮ ವೇಷಗಾರಿಕೆಯನ್ನು ಪ್ರದರ್ಶನ ಮಾಡಿ ಅನೇಕ ಪೌರಾಣಿಕ ಮಾಹಿತಿಯನ್ನು ತಮ್ಮ ವೇಷಗಾರ ಮುಖಾಂತರ ತಿಳಿಸಿದ್ದಾರೆ. ಹಾಗೆ ಕಾಸಿಂ ಸಾಬರು ಕೂಡ ಹೆಜ್ಜೆ ಮೇಳದಲ್ಲಿ, ಭಾಗಪ್ಪ ಅವರು ಕೂಡ ಜನಪದ ಗಾಯನದಲ್ಲಿ, ಮತ್ತು ನಮ್ಮ ಶ್ರೀಮತಿ ಇಂದ್ರಮ್ಮ ಮೊಹರಂ ಪದ, ಪೈತ್ರಿ ಪದ, ಸೋಬಾನೆ ಪದ, ಹೀಗೆ ಅನೇಕ ಹಾಡುಗಳನ್ನು ಹಾಡ್ತಾ ತಮ್ಮ ಜೀವನವನ್ನೇ ಇಡೀ ಈ ಕಲೆಗಾಗಿ ಮುಡುಪಿಟ್ಟಂಥವ್ರೆ. ಅವರಿಗೆ ಒಂದ್ಸಲ ಜೋರಾದ ತಮ್ಮೆಲ್ಲರ ಚಪ್ಪಾಳೆ ಬರಲಿ ನಮ್ಮ ಎಲ್ಲ ಕಲಾ ಸಾಧಕರಿಗೆ. ಮುಂದಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಂಜೇಶ್ ಅವರು ನೆರವೇರಿಸಿಕೊಡ್ಬೇಕಂತ ನಾನು ಅವ್ರನ್ನ ಕೇಳ್ಕೊಳ್ತಾ ಇದ್ದೇನೆ. ಯಂಕನಗೌಡ ರಾಯಚೂರು ಜಿಲ್ಲೆ, ರಾಮಣ್ಣ ಕೊಪ್ಪಳ ಜಿಲ್ಲೆ, ಕಿಂಡ್ರಿ ಲಕ್ಷ್ಮೀಪತಿ ವಿಜಯನಗರ ಜಿಲ್ಲೆ, ಹಣಮಂತ ಯಾದಗಿರಿ ಜಿಲ್ಲೆ.
ಶ್ರೀ ಅಂಕನಗೌಡ ತತ್ವಪದ ಮತ್ತು ಜಾನಪದ ಗಾಯನ ರಾಯಚೂರು ಜಿಲ್ಲೆ, ಶಕ್ತಿನಗರ ರಾಯಚೂರಿನ ದೈತ್ಯ ಪ್ರತಿಭೆ ಅಂಕನಗೌಡ, ಸಿಂಧನೂರು ತಾಲೂಕಿನ ದಿದ್ದಿಗೆ ಹುಟ್ಟೂರು ಶ್ರೀ ಅಮರೇಗೌಡ ಮತ್ತು ಶ್ರೀಮತಿ ಅಮರಮ್ಮ ದಂಪತಿಯ ಪುತ್ರರು, 5ನೇ ತರಗತಿ ಅಕ್ಷರಯಾನಕ್ಕೆ ಇತಿಶ್ರೀ, ಒಕ್ಕಲುತನವೇ ಕಾಯಕ, ಹಳ್ಳಿಗಳಿಗೆ ಕಲಾ ಸಂಚಾರ, ಶರಣರು, ಸಂತರು ಮತ್ತು ನುಗಾವಿಗಳ ತತ್ವಪದ ಗಾಯನ, ಜಾನಪದ ಹಾಡುಗಾರಿಕೆಯ ಜೊತೆಗೆ ರಂಗಭೂಮಿಯಲ್ಲಿ ಏಕಪಾತ್ರ ಹೃದಯದ ನಟನಾಗಿ ಬಹುಸ್ತರಗಳಲ್ಲಿ ನಿರಂತರ ಕಲಾ ಸೇವೆ, 3 ದಶಕಗಳಿಗೂ ಮೀರಿದ ಕಲಾಯಾನದಲ್ಲಿ ಜೀವನ ನಿರ್ವಹಣೆಯ ಜೊತೆಗೆ ಪ್ರಶಸ್ತಿಗಳ ಸಂಭ್ರಮ, ತತ್ವಪದ ಗಾಯನ, ಭಜನಾ ಗಾಯನ ಗಾರುಡಿಗ, ಕಲಾರತ್ನ ಪ್ರಶಸ್ತಿ, ಶ್ರೀ ಸಿದ್ದಾರೂಢ ಸ್ವಾಮಿಯವರ ಮಠದ 7ನೇ ವರ್ಷದ ರಾಜ್ಯ ಮಟ್ಟದ ಭಜನಾ ಕಾರ್ಯಕ್ರಮದಲ್ಲಿ ಗೌರವ ಸನ್ಮಾನ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸುಗ್ಗಿ ಉಗ್ಗಿ ಜಾನಪದ ಕಾರ್ಯಕ್ರಮ, ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಕಾರ್ಯಕ್ರಮ ಮುಂತಾದ 10 ವೇದಿಕೆಗಳನ್ನು ಪ್ರಶಸ್ತಿ ಸನ್ಮಾನಗಳ ಗೌರವಕ್ಕೆ ಭಾಜನರಾದ ಪ್ರತಿಭಾವಂತ ಕಲಾಚೇತನ ಶ್ರೀಯುತರು ತತ್ವಪದ ಮತ್ತು ಜಾನಪದ ಗಾಯನ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಗ್ತಾ ಇದೆ. ಮತ್ತೋರ್ವರು ರಾಮಣ್ಣ, ಹಗಲು ವೇಷ, ಕೊಪ್ಪಳ ಜಿಲ್ಲೆ. ಜನಪದ ಕ್ಷೇತ್ರಕ್ಕೆ ಕೊಪ್ಪಳ ಜಿಲ್ಲೆಯ ಕೊಡುಗೆ ರಾಮಣ್ಣ, ಕಾರಟಗಿ ತಾಲೂಕಿನ ಸಿದ್ದಾಪುರ ಹುಟ್ಟೂರು, ಕಡುಬಣತದ ಪರಿವಾರ, ಅನಕ್ಷರಸ್ಥ ಕುಟುಂಬ, ಬಾಲ್ಯದಲ್ಲೇ ಬದುಕಿನ ನಿಜದರ್ಶನ, ಗ್ರಾಮದಲ್ಲಿ ಪ್ರದರ್ಶನಗೊಳ್ಳುತ್ತಿದ್ದ ಜನಪದ ಕಲೆಗಳಿಗೆ ಕಣ್ಣಾದಾಗ ಚಿಗುರೊಡೆದ ಕಲಾವಿದನಾಗುವ ಹಂಬಲ, ಮನದ ಮಿಡಿತ ಹೆಚ್ಚಾದಾಗ ಗುರುಗಳ ಸಾಂಗತ್ಯದಲ್ಲಿ ಕಲಾ ಕಲಿಕೆ, ಹಗಲು ವೇಷ, ಜಾನಪದ ಗಾಯನ, ಸುಗಮ ಸಂಗೀತ, ಭಾವಗೀತ ಗಾಯನದಲ್ಲಿ ಪಳಗಿದ ಕಂಠ, ಕೇಳುಗರ ಮನಗೆದ್ದ ಹಾಡುಗಾರ, ಬಹು ದಶಕಗಳ ಕಲಾಯಾನದಿಂದ ಬದುಕಿಗೆ ನೆಲೆ ಬೆಲೆ, 10 ಸಂಘ ಸಂಸ್ಥೆಗಳ ಗೌರವ ಸನ್ಮಾನಗಳಿಗೆ ಸತ್ಪಾತ್ರರಾಗಿರುವ ರಾಮಣ್ಣ ಅವರು ಕಲೆಯಿಂದಲೇ ಬದುಕಿ ಬಾಳುತ್ತಿರುವ ಅಪ್ಪಟ ದೇಸಿ ಕಲಾಕುಸುಮ. ಶ್ರೀಯುತರು ಹಗಲುವೇಷ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸಾಧನೆಯನ್ನು ಗುರುಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಗೌರವ ಪ್ರಶಸ್ತಿಯನ್ನು ನೀಡಿ ಈ ದಿನ ಸನ್ಮಾನಿಸುತ್ತಿದೆ. ಮತ್ತೋರ್ವರು ಶ್ರೀ ಕಿಂಡ್ರಿ ಲಕ್ಷ್ಮೀಪತಿ, ಸುಡುಗಾಡು ಸಿದ್ಧರು, ವಿಜಯನಗರ ಜಿಲ್ಲೆ. ಜನಪದ ಕ್ಷೇತ್ರಕ್ಕೆ ವಿಜಯನಗರ ಜಿಲ್ಲೆಯ ಕೊಡುಗೆ ಕಿಂಡ್ರಿ ಲಕ್ಷ್ಮೀಪತಿ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಓಬಳಾಪುರ ಗ್ರಾಮ ಹುಟ್ಟೂರು, ಪರಿಶಿಷ್ಟ ಜಾತಿ, ಅಲೆಮಾರಿ, ಸುಡುಗಾಡು ಸಿದ್ಧ ಜನಾಂಗದ ಪ್ರತಿಭೆ, ಬಾಲ್ಯದಲ್ಲಿಯೇ ಕಲೆಯ ಸಂಸರ್ಗ, ಜಾನಪದ ಕೈಚಳಕ ಕಲಾವಿದನಾಗಿ ರೂಪಾಂತರ, ಬೀದಿಗಳೇ ವೇದಿಕೆ, ಹಳ್ಳಿಗಳೇ ಕಲಾ ಪ್ರದರ್ಶನದ ಸ್ಥಳ, ಕರ್ನಾಟಕದ ಗಡಿ ಆಚೆಗೂ ಹೊರರಾಜ್ಯಗಳಲ್ಲೂ ಕಲಾ ಪ್ರದರ್ಶನಗೈದ ಹಿರಿಮೆ, 5 ದಶಕಗಳ ನಿರಂತರ ಕಲಾ ಸೇವೆಗೆ ಹಿರಿಯ ಜಾನಪದ ಪ್ರಶಸ್ತಿ, ಹಿರಿಯ ಜಾನಪದ ನಾಗರಿಕ ಪ್ರಶಸ್ತಿ, ವಿವಿಧ ಸಂಘ ಸಂಸ್ಥೆಗಳ ಗೌರವಗಳಿಂದ ಭೂಷಿತರಾಗಿದ್ದಾರೆ. ಶ್ರೀಯುತರ ಸುಡುಗಾಡು ಸಿದ್ಧರು ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು 2025ನೇ ಸಾಲಿನ ವಾರ್ಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಧನ್ಯವಾದಗಳು. ಈ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಪ್ರಶಸ್ತಿ ಪ್ರದಾನವನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ನೆಲದ ನುಡಿಕಾರರಿಗೂ ನಡೆಸಿಕೊಟ್ಟಿರ್ತಕ್ಕಂಥ ಮಂಜೇಶ್ವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ